ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಂದು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ. ಮೆಂತೆ ಕಾಳಿನ ಚಟ್ನಿ. ಇದು ತುಂಬಾನೇ ಒಳ್ಳೆಯದು ಆರೋಗ್ಯಕ್ಕೆ. ಸೊಂಟ ನೋವು, ಕಾಲು ಸೆಳೆತ, ಬೆನ್ನು ನೋವು, ಸೊಂಟ ನೋವು, ಯಾರಿಗೆಲ್ಲ ನೋವು ಅನ್ನೋದಿರುತ್ತೆ ಮತ್ತೆ ಹೇರ್ ಫಾಲ್ಸ್ ಇರುತ್ತಲ್ಲ ಅದೆಲ್ಲನೇ ಕಂಟ್ರೋಲಿಗೆ ಬರುತ್ತೆ. ತುಂಬಾ ಕಹಿ ಏನಿರಲ್ಲ ಚಟ್ನಿ. ಈ ತರ ಒಂದ್ಸರಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನೀಗ ಇದನ್ನ ಮೆಂತೆ ಕಾಳನ್ನ ನೆನೆ ಇಟ್ಕೊಂಡಿದ್ದೆ ಒಂದು 2 hours. ನೆಕ್ಸ್ಟ್ ಇದನ್ನ ಚಟ್ನಿ ಮಾಡ್ಕೊಂಡು ನೋಡೋಣ. ನೋಡಿ, ಈಗ ಮಿಕ್ಸಿ ಜಾರ್ಗೆ ಇದನ್ನ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಸ್ವಲ್ಪ ಜೀರಿಗೆ ಹಾಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಹುಣಸೆಹಣ್ಣು, ಉಪ್ಪು ಮತ್ತೆ ಬೆಲ್ಲ ಮೂರನ್ನು ಹಾಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಚಿಲ್ಲಿ ಪೌಡ್ರ್ ಅಥವಾ ರೆಡ್ ಖಾರದ ಪೌಡ್ರ್ ಅಂತ ಹೇಳ್ತಾರಲ್ಲ, ನಾ ಅಳತೆಗೆ ಏನು ಮಾಡಲ್ಲ, ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು, ನೆಕ್ಸ್ಟ್ ಸ್ವಲ್ಪ ಕರಿಬೇವು. ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಬಿಟ್ಟು. ಫ್ರೆಂಡ್ಸ್, ಈ ತರ ಚಟ್ನಿ ಆಗುತ್ತೆ. ಇದನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ಇಡ್ಲಿಗೆ, ಮುದ್ದೆಗೆ, ಅನ್ನಕ್ಕೆ, ಬಿಸಿ ಅನ್ನ ತುಪ್ಪ ಹಾಕೊಂಡು ಈ ಚಟ್ನಿ ಹಾಕೊಂಡು ಊಟ ಮಾಡ್ಬೋದು. ಇಡ್ಲಿಗಂತೂ ತುಂಬಾನೇ ಚೆನ್ನಾಗಿರುತ್ತೆ, ಮುದ್ದೆಗಂತೂ ಪರ್ಫೆಕ್ಟ್ ಆಗಿರುತ್ತೆ ಇದು. ಇದನ್ನ ತೆಳ್ಳಗೆ ಮಾಡ್ಕೋಬೇಕು ಮುದ್ದೆಗೆ ಬೇಕಂದ್ರೆ. ನೋಡಿ, ಈ ತರ ಬಾಣಲಿ ಇಟ್ಕೊಂಡ್ಬಿಟ್ಟು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಈಗ ನೆಕ್ಸ್ಟ್ ಕಾದಿದೆ ಇದು. ನೆಕ್ಸ್ಟ್ ನಾನು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀನಿ. ಇದಕ್ಕೆ ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಬೆಳ್ಳುಳ್ಳಿ, ಕರಿಬೇವು, ನೆಕ್ಸ್ಟ್ ಈರುಳ್ಳಿಯನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ರುಬ್ಬಿರೋ ಚಟ್ನಿಯನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈ ಚಟ್ನಿನ ಈ ತರ ಹಾಕೊಳ್ಳೋಣ. ಇದನ್ನೆಲ್ಲ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೊಳ್ಳಿ. ಸ್ವಲ್ಪ ನಾನು ನೀರು ಹಾಕ್ತೀನಿ. ಇದು ಇಡ್ಲಿಗೆ, ದೋಸೆಗೆ ತುಂಬಾನೇ ಚೆನ್ನಾಗಿರುತ್ತೆ. ದೋಸೆ ಜಾಸ್ತಿ ಕಹಿ ಅಂತ ತಿನ್ನಲ್ಲ ಅಂದ್ರೆ ಮುದ್ದೆಗೆ ಈ ತರ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಇಡ್ಲಿಗೂ ಅಷ್ಟೇ. ಕೊಬ್ಬರಿ ಚಟ್ನಿ ಎಲ್ಲ ತಿಂದು ತಿಂದು ಬೇಜಾರಾಗಿರೋರು ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದು ಸ್ವಲ್ಪ ಕುದಿಬೇಕು, ಬಿಸಿ ಮಾಡ್ಕೋಬೇಕು ಇದು ಚಟ್ನಿನ. ಹಸಿ ಹಸಿ ಇರುತ್ತಲ್ವಾ. ನೋಡಿ, ಈಗ ಕುದೀತಾ ಇದೆ. ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ. ನಾನು ಇಡ್ಲಿ ಜೊತೆಗೇನೆ ಅಂತಾನೆ ಮಾಡಿದ್ದೀನಿ ಇದನ್ನ. ಬಿಸಿ ಬಿಸಿ ಇಡ್ಲಿ ಜೊತೆ ಮೆಂತ್ಯ ಚಟ್ನಿ ಮತ್ತೆ ಕೊಬ್ಬರಿ ಚಟ್ನಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.